ಅದು ಅದು ಅಪ್ಪ ಏನೋ ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ಅಲ್ಲ, ಒಳ್ಳೆ ಗರ ಬಡ್ದಿರೋರ್ ಥರ ನಡ್ಕೊಂಡು ಬರ್ತಾ ಇದೆಯಾ ಅಂದರೆ ಸೀರಿಯಸ್ ಮ್ಯಾಟ್ರೇ ಇರುತ್ತೆ. ಏನಾಯಿತು ಹೇಳು. ನಮ್ಮಪ್ಪ ಡಾನು ಅವ್ರನ್ನ ಪಿಕ್ ಮಾಡಬೇಕಾಗಿತ್ತು, ಮರ್ತೇ ಹೋಗಿದ್ದೀನಿ. 20 ನಿಮಿಷ ಲೇಟ್ ಬೇರೆ ಆಗೋಗಿದೆ. ಈಗ 1 ನಿಮಿಷ ಅವ್ರನ್ನ ವೆಯ್ಟ್ ಮಾಡಿಸಿದ್ರೆ ಅಷ್ಟೇ ನನ್ನ ಗೋತ ಮಾಡ್ಬಿಡ್ತಾರೆ. ಸರ್ನ ಪಿಕಪ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ನೀನು ಈ ಥರ ನಡ್ಕೊಂಡು ಹೋಗ್ತಿದ್ದೆ. ಹೂ ಕಡೆ ಆಲ್ರೆಡಿ ಲೇಟ್ ಆಗಿದೆ ಅಷ್ಟೇ. ನನಗೆ ಇವತ್ತು ಒಳ್ಳೆ ಕ್ಲಾಸ್ ತಗೋತಾರೆ, ಅದು ಸ್ಪೆಷಲ್ ಕ್ಲಾಸು. ನನ್ನ ಲೈಫು ಉಲ್ಟಂಪಲ್ಟಾಗೋಗುತ್ತೆ ಕಡೆ. ಕೃಷ್ಣ, ಲೈ ಮೊದಲೇ ಲೇಟ್ ಆಗಿದೆ, ಎಲ್ಲ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಬಾಯ್, ನಾನು ಮೊದಲು ಪಿಕಪ್ ಮಾಡಬೇಕು ಅಪ್ಪನ. ಕೃಷ್ಣ, ಹೌದಾ? ಓಕೆ, ರೀಚ್ ಆಗಿದ್ದಾರೆ. ಅದು ಇಬ್ಬರೇ, ಯಾವ ಫ್ಯಾಮಿಲಿನೂ ಇಲ್ಲ, ಕಣ್ಣು ಇಟ್ಟಿಲ್ಲ, ಕಾಪಾಡೋರು ಇಲ್ಲ. ಮಮ್ಮ, ಇದೇ ಸರಿಯಾದ ಟೈಮ್, ನುಗ್ಗುಡಿಯೋಣ. ನೋ ಮಮ್ಮ, ಆಗಲೇ ನಮ್ಮ ಹುಡುಗ ಲೊಕೇಶನ್ ರೀಚ್ ಆಗಿದ್ದಾನೆ. ನಾವು ಇದೇ ರೀತಿ ನಕ್ಷತ್ರ ಎಣ್ಸ್ಕೊಂಡು ಕೂತ್ಕೊಂಡ್ರೆ ಸಮಯ ಮೀರೋಗುತ್ತೆ, ಅಥವಾ ಅವ್ರ ಮನ್ಸುಗಳೇ ಚೇಂಜ್ ಆಗ್ಬೋದು. ಒಂದು ವೇಳೆ ಅವಿನಯ್ಗೆ ಡೌಟ್ ಬಂದು, ಅದಕ್ಕೆ ಕಾಯಬೇಕು. ಅವನಿಗೆ ಡೌಟ್ ಬಂದರೆ ಓಡ್ತಾನೆ, ಅವನಿಗೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಬಿಲ್ಡಪ್ ಕೊಟ್ಟು ಹೊಡೆಯೋದಲ್ಲ, ಬಾಂಬ್ ಥರ ಬ್ಲಾಸ್ಟ್ ಆಗ್ಬಿಡ್ಬೇಕು. ಶಾಕ್ ಇರಬೇಕು. ಅವನಿಗೆ ಡೌಟ್ ಬರದೇ ಹೋದರೆ ಹೆಂಡತಿ ಸೆರೆ ಒಳಗೆ ಇರ್ತಾನೆ, ಎಲ್ಲಿಗೂ ಹೋಗದೆ. ನಮಗೂ ಅದೇ ಬೇಕಾಗಿರೋದು. ಅರ್ಜೆಂಟ್ ಮಾಡಿ ನಾವೇನಾದರೂ ಅವನಿಗೊಂದು ಸಣ್ಣ ಸುಳಿವು ಬಿಟ್ಕೊಟ್ರು ಎಲ್ಲ ಇಕ್ಕುಟ್ಟೋಗ್ಬಿಡುತ್ತೆ. ಹಾಗೇನಾದರೂ ಆದರೆ ಅವನು ಅಲರ್ಟ್ ಆಗಿ ಕೃಷ್ಣಿಗೆ ಫೋನ್ ಮಾಡಿಬಿಡ್ತಾನೆ. ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಇದ್ರೆ ಕಾಯ್ಕೊಂಡು ಕೂತ್ಕೋಬೇಕಾ? ಕಾಯೋದಲ್ಲ ರಣ, ಇದು ತಯಾರಿ ಮಾಡ್ಕೊಳ್ಳೋ ಟೈಮ್. ಓಡೋಕ್ಕೂ ಟೈಮ್ ಕೊಡಬಾರ್ದು. ಸಾವು ಹೆಂಗೆ ಬಂತು ಅಂತಲೂ ಗೊತ್ತಾಗಬಾರ್ದು, ಹಾಗೆ ಟ್ರಾಪ್ ಮಾಡಬೇಕು. ಎಲ್ಲ ತಯಾರಿ ಆದಮೇಲೆ ಸೈಲೆಂಟಾಗಿ ಬಟನ್ ಒತ್ತಬೇಕು. ಫಿನಿಶ್. ಈ ಸಂಭ್ರಮಕ್ಕೆಲ್ಲ ಇನ್ನೂ ಎಷ್ಟೊತ್ತು? ಕಮಿಂಗ್ ಸೂನ್. ಅಕ್ಕ, ಏನೇ ಮಾಡೋದು ಇವಾಗ? ನನಗೆ ಗೊತ್ತಾಗ್ತಿಲ್ಲ ಬಾಗ. ಕಾಲಲ್ಲಿ ಅದನ್ನೆಲ್ಲ ಕೇಳಿಸ್ಕೊಂಡಾಗಿಂದ ನನ್ನ ತಲೆಯಲ್ಲಿ ಬರೀ ಅದೇ ಓಡ್ತಾ ಇದೆ. ಅವ್ರು ಅಲ್ಲಿ ಹೋಗಿದ್ದಾರೆ, ರೂಮಲ್ಲಿದ್ದಾರೆ, ನಾವು ಏನು ಮಾಡೋಕ್ಕಾಗದೆ ಇಲ್ಲಿ ಕೂತಿದ್ದೀವಿ. ಮನೆಯಿಂದ ಎಲ್ಲರ ಕಣ್ಗಳಿಂದ ದೂರ ಹೋದರೆ ಏನೊಂದು ಒಳ್ಳೇದಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅವರಿಬ್ಬರು ಜೊತೆಗಿದ್ರೆ ಅವರಿಬ್ಬರ ಮಧ್ಯೆ ಏನೋ ಒಂದು ಭಾವನೆ ಬೆಳೆಯುತ್ತೆ. ಒಂದು ಚಿಕ್ಕದಾಗಿ ಚಿಗುರೊಡ್ದಿದ್ರು ಪರವಾಗಿರ್ಲಿಲ್ಲ ಕಣೆ, ನನಗೂ ಅಷ್ಟೇ ಬೇಕಿದ್ದು. ಗೋವಾದಲ್ಲಿ ಅಂತ ಲಕ್ಸುರಿ ಹೋಟೆಲ್ ರೂಮಲ್ಲಿ ಭಾವನೆಗಳು ಚಿಗುರೊಡಿದಿರ್ಲಿ ಕಣೆ, ಅವರಿಬ್ರ ಮಧ್ಯೆನೇ ಎಲ್ಲ ಹೊಡೆದು ಚೂರು ಆಗ್ತಿದೆ. ಭವ್ಯ ಪ್ಲೀಸ್ ಕಣೆ, ಹಿಂಗೆಲ್ಲ ಮಾತಾಡಬೇಡ. ಕೇಳೋಕೆ ನನಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಅಕ್ಕ, ನನ್ನ ಹತ್ರ ಒಂದು ಪ್ಲಾನ್ ಇದೆ ಕಣೆ. ಏನು? ನೀನು ಗೋವಾಗ ಹೋಗ್ಬಿಡು. ನಾಳೆ ಮೊದಲೇ ಫ್ಲೈಟು, ಈಗಲೇ ಟಿಕೆಟ್ ಬುಕ್ ಮಾಡು. ಏಯ್, ಏನು ತಲೆಗೆಲ್ಲ ಕೆಟ್ಟಿದ್ಯಾ ನಿನಗೆ? ಅಕ್ಕ, ಭವ್ಯ, ನಾನು ಗೋವಾಗೆ ಹೋಗ್ಬಿಟ್ಟು ನಾನೇನೇ ಮಾಡಲಿ? ಅವ್ರು ರೂಮಲ್ಲಿ ಇರ್ತಾರೆ, ಅವ್ರ ರೂಮ್ಗೆ ಹೋಗ್ಬಿಟ್ಟು ನಾಕ್ ಮಾಡಿಬಿಟ್ಟು ರೂಮ್ ಸರ್ವಿಸ್ ಬಂದಿದ್ದೀನಿ ತೆಗೀರಿ ಅಂತ ಹೇಳಲಾ? ಅಥವಾ ಅವರಿಬ್ರು ಕಿತ್ತಾಡ್ತಾ ಇದ್ರೆ ಮಧ್ಯದಲ್ಲಿ ನಿಂತ್ಕೊಂಡು ಎಂಪೈರಿಂಗ್ ಮಾಡಲಾ? ಇಲ್ಲ, ನಾನು ಬಂದಿದ್ದೀನಿ ಪ್ಲೀಸ್ ಜಗಳ ಆಡಬೇಡಿ ಅಂತ ಹೇಳ್ಬಿಟ್ಟು ಮುದ್ದು ಮಾಡಿ ಹೇಳಲಾ? ಅದಂಗಲ್ಲ ಕಣೆ. ಇನ್ನೆಂಗಮ್ಮ? ಅವರಿಬ್ರ ಮಧ್ಯೆ ಪ್ಯಾಚಪ್ ಮಾಡಿಸು. ಪಾಚಪ್ಪ? ಹೆಂಗ್ ಭವ್ಯ, ಏನು ಹೇಳ್ತಿದ್ಯಾ? ಸೈಲೆಂಟ್ ಆಗಿ ಕಾಣಿಸ್ಕೊಳ್ದೆ. ನೀನು ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀನು ರೂಮ್ ಹತ್ರನೂ ಹೋಗ್ಬೇಡ, ಹೋಟೆಲ್ ಹತ್ರನೂ ಹೋಗ್ಬೇಡ. ಹೊರ್ಗಡೆಯಿಂದನೇ ಎಲ್ಲಾನು ಪ್ಲಾನ್ ಮಾಡು. ಅವರಿಬ್ರು ಜೊತೆಗಿಲ್ಲ ಅಂದ್ರೆ ಜೊತೆಗಿರೋ ಥರ ನೀನು ಪ್ಲಾನ್ ಮಾಡು. ಆ ಥರ ಮೂಮೆಂಟ್ನ ಸೃಷ್ಟಿ ಮಾಡು. ಆ ಥರ ಎಲ್ಲಾನು ಸೆಟಪ್ ಮಾಡು, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಜಾಗದಲ್ಲಿ. ಅವರಿಬ್ರು ಅಲ್ಲಿ ಬರಲೇಬೇಕು, ಅವರಿಬ್ರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು. ಲವ್ ಆಗಲೇಬೇಕು. ಅಕ್ಕನ ಬಗ್ಗೆ ಚೆನ್ನಾಗಿ ಗೊತ್ತಿರೋದು ನಿನ್ಗೆ ಕಣೆ. ಅವಳಿಗೇನು ಇಷ್ಟ, ಅವಳಿಗೇನು ಇಷ್ಟ ಇಲ್ಲ, ಯಾವುದಕ್ಕೆ ಬೇಜಾರು ಮಾಡ್ಕೋತಾಳೆ, ಎಲ್ಲ ನಿನ್ಗೆ ಕರೆಕ್ಟಾಗಿ ಗೊತ್ತಿರೋದು.
ಅದೆಲ್ಲ ನೀನು ಬೆಂಗಳೂರು ಕುತ್ಕೊಂಡು ಹೆಂಗ್ ಮಾಡ್ತೀಯಾ? ಅದಕ್ಕೆ ಗೋವಾಗ್ ಹೋಗು ಅಂತಿರೋದು. ಅವಳೇನಾದ್ರು ನನ್ನ ನೋಡಿದ್ರೆ ಏನೇ ಮಾಡೋದು? ಪಾವನ್ ಕೈಯಲ್ಲಿ ಏನಾದ್ರು ನಾನು ಸಿಕ್ಕಾಕೊಂಡ್ಬಿಟ್ರೆ ಏನೇ ಹೇಳೋದು? ಗೋವಾಗೆ ಬಂದಿದ್ದೆ, ಬೀಚಿಂದ ನೀರು ತುಂಬಿಸ್ಕೊಂಡು ಹೋಗಿ ಬಂದಿದ್ದೆ ಅಂತ ಹೇಳ? ಐಡಿಯಾ ನಾನು ಕೊಟ್ಟಿದ್ದೀನಿ, ಏನ್ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೇಕು ಅಂತ ನೀನ್ ಯೋಚಿಸು. ಅವ್ರಲ್ಲಿ ಕಿತ್ತಾಡ್ಕೊಂಡು ದೂರ ಆಗ್ಬೇಕಾದ್ರೆ ನಾವಿಲ್ಲಿ ಕುತ್ಕೊಂಡು ಕಣ್ಣೀರಾಕಂದ್ರೆ ಏನು ಯೂಸ್ ಇಲ್ಲ ಕಣೆ ಅಕ್ಕ. ವಾಪಸ್ ಬರೋಷ್ಟೊತ್ತಿಗೆ ಅವರಿಬ್ರು ಬೇರೆ ಬೇರೆ ಆಗಿ ಭವ್ಯ ಬಿಡ್ತು ಅನ್ನ. ನಮ್ಗಿರೋ ಒಂದೇ ಒಂದು ಆಪ್ಷನ್ ಅಂದ್ರೆ ಇದೆ ಕಣೆ, ಯೋಚನೆ ಮಾಡು. ಸರಿ ಕಣೆ, ನೀನು ಫ್ಲೈಟ್ ಬುಕ್ ಮಾಡು. ದೇವ್ರ ಮೇಲೆ ಭಾರ ಹಾಕಿ ಇದನ್ನು ಒಂದು ಟ್ರೈ ಮಾಡಿಬಿಡೋಣ. ಸರಿ ಅಕ್ಕ. ಹಲೋ, ಏನಮ್ಮ ಸಮಾಚಾರ? ಏನಿಲ್ಲ, ಮಾಮೂಲಿ. ಏನು ಮಾಡ್ತಿದ್ಯಾ? ಬಟ್ಟೆ ಓ, ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ಯಾ? ಇಲ್ಲ ಇಲ್ಲ, ಕ್ಲೀನಾಗಿ ಮರ್ಚಿಟ್ಕೊಳ್ತಾ ಇದ್ದೆ ಅಷ್ಟೇ. ಒಂದು ಸಿಹಿ ಸುದ್ದಿ ಹಂಚ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ಅದೇ ನನ್ನ ಕಾಲೇಜ್ ಫ್ರೆಂಡು ಚಂದ್ರು, ಅವನದು ನೆಕ್ಸ್ಟ್ ವೀಕೆಂಡ್ ಮದುವೆನಮ್ಮ. ಬಟ್ ಈ ಮಗ ನಾನು ಬರಲ್ಲ ಆದರೆ ಮದುವೆನೇ ಆಗಲ್ಲ, ಅಸೆಂಬ್ಲಿನೇ ಇರಲ್ಲ ಅಂತ ಒಂದೇ ಆಟ. ಅದಕ್ಕೆ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹುಬ್ಳಿ ಕಡೆಗೆ ಹೊರಟಿದ್ದೀವಿ. ಸೂಪರ್ ಕೃಷ್ಣ, ಯಾರೋ ಒಳ್ಳೆ ಫ್ರೆಂಡ್ ಅನ್ಸುತ್ತೆ. ಸಡನ್ ಆಗಿ ಬಂದು ಸಡನ್ ಆಗಿ ನ್ಯೂಸ್ ಕೊಟ್ಟಿದ್ದಾರೆ. ನಮ್ಮ ಕಾಲೇಜ್ ಫ್ರೆಂಡು ಖರಾಬ್ ಚಂದ್ರು ಅಂತ ಕರಿತಿದ್ರು. ಅವನು ಹಂಗೇನೆ ಎಲ್ಲ ಸಡನ್ ಆಗಿ ಮಾಡ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಏನ್ ಗೊತ್ತಾ ಕೃಷ್ಣ, ನಾನು ಹೇಳಿದ್ರೆ ನಿನಗೆ ನಂಬಿಕೆನೇ ಬರಲ್ಲ. ನೀನು ಕಾಗೆ ತೋರಿಸಿ ಅದು ಕೋಗಿಲೆ ಅಂದ್ರು ನಾನು ನಂಬ್ತೀನಿ. ಹೇಳು. ಅದು ನನ್ನ ಫ್ರೆಂಡು ದಿವ್ಯಾ ಅಂತ, ದಾವಣಗೆರೆ ಅವಳು. ಸಡನ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಿದ್ದಾಳೆ. ಬೆಳಗ್ಗೆ ಫೋನ್ ಮಾಡಿದ್ಲು, ಹೋಗೋಣ ಅಂದ್ಕೊಳ್ತಿದ್ದೀನಿ. ಅದು ಬೇರೆ ಈ ವೀಕೆಂಡೇ. ಅದು ಈ ವೀಕೆಂಡೇನಾ? ಆ್ಯಕ್ಚುಲಿ ಮೀಟ್ರು ಈ ವೀಕೆಂಡು ಮುಹೂರ್ತ ತುಂಬ ಚೆನ್ನಾಗಿರಬೇಕು. ಎಲ್ಲರೂ ಅವಾಗಲೇ ಮದುವೆ ಆಗ್ತಿದ್ದಾರೆ, ಎಲ್ಲರೂ ಅದೇ ಪ್ರೋಗ್ರಾಮ್ ಇಟ್ಕೊತಿದ್ದಾರೆ. ನಿಮ್ಮ ದಾವಣಗೆರೆ ದಿವ್ಯಂಗೆ ನಮ್ಮ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬಿಡು. ಹೌದೌದು, ಸೇಮ್ ಪಿಂಚ್. ಸರಿ, ನಿಮ್ಮ ದಾವಣಗೆರೆ ದಿವ್ಯನ ನಾನು ಕೇಳಿದೆ ಅಂತ ಹೇಳು. ನಾನು ನಮ್ಮ ಚಂದ್ರ ಮದುವೆಗೆ ಹೋಗ್ಬೇಕು. ನೀನು ಹುಷಾರು ಕೊಟ್ಟರು. ವಾಪಸ್ ಬಂದಮೇಲೆ ಕಾಲ್ ಮಾಡು. ಮತ್ತೆ ಪಾರ್ಟಿ ಗೀಟಿ ಮಾಡ್ಕೊಂಡು ಕುತ್ಕೋಬೇಡ. ಓಕೆ.